ಬಂದು ಕೂತ್ಬಿಟ್ಟಾರ ನೋಡಿ ಆಲ್ರೆಡಿ. ಅವ್ರೆ ಹಾಯ್ ಮಾಮ್ಸ್. ಬರಲಿ. ಹಾಯ್ ರೂಪಿ, ಆರಾಮ? ಕೂತ್ಕೊಳ್ಳ ಮಗ. ನಮಸ್ಕಾರ. ನಮಸ್ಕಾರ. ಇರ್ಲಿ ಪರವಾಗಿಲ್ಲ. ಸಿಗರೇಟ್ ಕೊಡು ಮಗ. ಏನ್ ಐ ಟಿ ಕಂಪ್ನಿ ಮಗ, ಯಾವುದೋ ದೇಶದವ್ರಿಗೆ ರಾತ್ರಿ ಎಲ್ಲ ಕೆಲಸ ಮಾಡಿ ಬಗ್ಗಿಸ್ಕೊಂಡ್ ತೋಪ್ಟ ಹೊಡಿತಾರೆ. ಅದ್ರಲ್ಲೂ ನನ್ನ ಮಕ್ಕಳು ಕಾಸ್ಟ್ ಕಟಿಂಗ್ ಅಂತ ಕಂಪ್ನಿಯಿಂದನೇ ಹೊಡ್ಸ್ಬಿಡ್ತಾರೆ. ನಮ್ಮ ಫ್ಯಾಮಿಲಿ, ನಮ್ಮ ಕಮಿಟ್ಮೆಂಟ್ ನಾನು ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಲವ್ ನನ್ನ ಮಕ್ಕಳ, ಅದಕ್ಕೆ ನಾನು ಅವತ್ತೇ ಬಡ್ಕೊಂಡಿದ್ದು ಏನಾರ ಬಿಸ್ನೆಸ್ ಮಾಡೋಣ ಅಂತ. ನನ್ನ ಮಾತೇಳಿ ಕೇಳ್ತೀರಾ ನೀವು? ಯಾಕಪ್ಪ, ನಿಮ್ಮ ಅಪ್ಪ ನೋಡ್ರೆ ಕೊಳ್ತೋಗಿರೋ ಮೊಟ್ಟೆ ಹಾಕಿ ಬೇಕ್ರಿ ಬಿಸ್ನೆಸ್ ಮಾಡ್ತಾರೆ. ನೀನೇನ್ ಕೊಳ್ತೋಗಿರೋದಾಕಿ ಬಿಸ್ನೆಸ್ ಮಾಡ್ತೀಯಾ? ಮುಚ್ಕೊಂಡಿರೋ, ನಮ್ಮಪ್ಪ ನ್ಯಾಯವಾಗೇ ಬಿಸ್ನೆಸ್ ಮಾಡ್ತಾರೆ. ಮುಚ್ಚಪ್ಪ, ಕಂಡಿದ್ದೀನಿ. ಲವ್ ಗುಬಾಲ್, ನಮ್ಮ ಬೇಕ್ರಿ ಇಡೀ ಶಿವಮೊಗ್ಗಲ್ಲೇ ಫೇಮಸ್ ಗೊತ್ತಾ? ಜನ ಹುಡ್ಕೊಂಬಂದು ತಿಂತಾರೆ. ನಿಮ್ಮಪ್ಪ ಬಾಂಡ್ಲಿ ಅವ್ರ ತಲೆ ಮೇಲೆ ಕೈ ಇಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ದಂಗಲ್ಲ. ಲವ್ ಚಿಕ್ಕ ವಯಸ್ಸು ಬರೀ ಇದೇ ಆಗ್ಬಿಡ್ತಾವ ನಿಮ್ಮಿಬ್ರದಲ್ಲಿ. ಮಗ ಅದೆಲ್ಲ ಬಿಟ್ಟಾಕ, ನೀನ್ ಹೇಳ. ಅದೇನ್ ಬಿಸ್ನೆಸ್ ಮಾಡ್ಬಿಡ್ತೀಯಪ್ಪ? ಇವಾಗ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಫುಡ್ ಯಾವುದು? ಫೇಮಸ್ ಫುಡ್ಡು ಮಗ, ಫುಡ್ಡು ಅಂದ್ರೆ ಅದು ಇದು ಅಂತ ಹೇಳಕ್ಕಾಗಲ್ಲ. ಉತ್ತರ ಕರ್ನಾಟಕ ಹೋದ್ರೆ ಜೋಳದ ರೊಟ್ಟಿ ಫೇಮಸ್, ಮಂಗ್ಳೂರ್ ಕಡೆ ಬಂದ್ರೆ ನೀರ್ ದೋಸೆ ಫೇಮಸ್, ನಮ್ಮ ಸೈಡ್ ಬಂದ್ರೆ ರಾಗಿ ಮುದ್ದೆ ಫೇಮಸ್. ಆಲ್ಮೋಸ್ಟ್ ರಾಗಿ ಮುದ್ದೆನೆ ತಾನೆ ಇರ್ಬೋದು. ರಾಗಿ ಮುದ್ದೆನ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಹೆಂಗಿರುತ್ತೆ? ಅವಾಗ ರಾಗಿ ಮುದ್ದೆನೂ ಫೇಮಸ್ಸು, ನಮ್ ಕರ್ನಾಟಕನೂ ಫೇಮಸ್ಸು, ಜೊತೆಗೆ ನಾವು ಫೇಮಸ್ಸು. ಹೆಂಗೆ? ಒಂದ್ ಕೆಲಸ ಮಾಡ್ರೋ, ಇಲ್ಲಿಂದ ಬರೀ 3 ಕಿಲೋಮೀಟರ್ ಹೋಗ್ಬಿಟ್ಟು ಪರ್ಮನೆಂಟ್ ಹೋಗಿ ಸೆಟ್ಲ್ ಆಗ್ಬಿಡ್ರಿ. ಎಲ್ಲಿಗೋ? ನಿಮಾನ್ಸ್ಗೆ. ಅವ್ರ ಪಿಜ್ಜಾ ಬರ್ಗರ್ನ ಜೋಲ್ಸಿಸ್ಕೊಂಡು ತಿನ್ನಲ್ವಾ? ಏನೋ ನಮ್ಮ ರಾಗಿ ಮುದ್ದೆನ ಫೇಮಸ್ ಮಾಡೋಣ ಅಂತ ಹೋದ್ರೆ ಅದೆಲ್ಲ ಬಿಡ್ರು. ಇಲ್ಲೊಬ್ಬ ಇದಾನಲ್ಲ, ಅವ್ನ್ ಮದ್ವೆ ಸೆಟ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಒಂದ್ ಮಾತು ಹೇಳಿದಾನ? ಯಾರೋ ಮಗ ಹುಡ್ಗಿ ಏನ್ ಮಾಡ್ತಾವಳು? ಬೇರೆ ಯಾರು ಅಲ್ಲ ಮಗ, ನಿಮ್ಗೆ ಗೊತ್ತಿರೋವಳೆ ಶಿಲ್ಪ. ಸಿಗರೇಟ್ ಬಿಡು ಬಿಡು ಅಂದ್ಲು, ನಾನು ಬಿಡ್ಲಿಲ್ಲ. ಕಡೆಗೆ ನನ್ನೇ ಬಿಟ್ಟು ಹೊರಟೋದು. ಹೋಗ್ಲಿ ಬಿಡು ಮಗ, ಅವಳು ಒಳ್ಳೆ ಪಿ ಒಟ್ ನನ್ ಮಗನೇ ಸಿಕ್ಕವನೆ. ಯಾಕ್ರೋ, ಏನಾಯ್ತ್ರೋ? ಸರಿ ಬರ್ಲ ಮಗ, ಟೈಮ್ ಆಯ್ತು. ತುಕಾಲಿ ಡಸ್ಟ್ಬಿನ್ ಅಲ್ಲೇ ಇದ್ರ ಕಪ್ ಇಲ್ಲೇ ಬಿಸಾಕ್ ಹೋಗ್ತೀಯಲ್ಲ ಲೇ. ನಮ್ಮಂತವ್ರು ಹಿಂಗ್ ಮಾಡ್ರಿ ಹೆಂಗೆ ಮಗ? ನಾವ್ ಇಂಡಿಯನ್ಸ್ ಮಗ, ನಾವ್ ಇರದೇ ಇತ್ತಾರ. ಅಷ್ಟು ಪ್ರೀತಿ ಕಾಳಜಿ ನೀನೇ ತೊಗೊಂಡೋಗ್ ಡಸ್ಟ್ಬಿನ್ ಹಾಕ್ ಬಾರ. ನೀನು ಕೂಡ. ನಾನು ಇಂಡಿಯನ್ ಅಮ್ಮ, ಅದಕ್ಕೆ ಪ್ರೂವ್ ಮಾಡ್ದೆ. ಸೂಪರ್ ಅಮ್ಮ. ಮತ್ತೆ ಬಿಡ್ತೀವಾ? ಹೋಗೋಣ. ಹೆಂಗೋ ಪಟಾಯಿಸ್ಕೊಂಡ ಅವ್ನು ಶಿಲ್ಪನ ಅಲ್ವಾ? ಬೊಲ್ಲೆ ಕಿಲಾಡಿ. ಕಿಲಾಡಿ ನನ್ನ ಮಗ. ಏಯ್ ಅವನೇ ಮಗ. ಪಿಕ್ ಮಾಡಿ. ಹಲೋ ಮಗ, ಫ್ರೀ ಇದನೋ? ಇಲ್ಲ, ಸಂಜೆ ಬಂದ್ರು ನಂದ ಪಾಟಿ. ಸರಿ ಮಗ. ಅಲ್ಲ ಕಣೋ, ನಾವ್ ಯಾವಾಗ್ಲೂ ಫ್ರೀ ಇರ್ತೀವಿ ಅಂತ ಅವ್ನಿಗೆ ಹೆಂಗೋ ಗೊತ್ತಾಗುತ್ತೆ? ಇನ್ಮೇಲೆ ಯಾವಾಗ್ಲೂ ಬಿಸಿ ಇರಂಗೆ ಏನಾದ್ರು ಮಾಡ್ಬೇಕು ಮಗ. ಹಾಕು ಮಗ. ಬಾ ಮಗ.
ನನ್ನ ಮಕ್ಕಳ್ರ ಇಲ್ಲೇ ರೀಸರ್ಚ್ ಮಾಡ್ತಿರಲ್ರ ಲೈ. ಇಷ್ಟೊತ್ತಲ್ಲಿ ನಿರ್ಮಲ ನೋಡ್ಕೊಳ್ಳೋದ್ರೆ ಎಲ್ಲ ಓಪನ್ ಇರ್ತಾಳೆ, ಯಾವಾಗ್ಲೂ ಬಾಗ್ಲ ಹಾಕೊಂಡಿರ್ತಾಳೆ. ಅದ್ರಲ್ಲೂ ಬೇರೆ 5 ರೂಪಾಯಿ ಕೊಡ್ಬೇಕು. ಬಾರಲ್ಲಿ ಟಿಪ್ಸ್ ಕೊಡಕ್ಕೆ 1 ರೂಪಾಯಿ ಇರ್ಲಿಲ್ಲ. ಹೋಗಲೇ ಈರಪ್ಪ, ನಂಗೆ ಯಾಕೋ ಅರ್ಜೆಂಟ್ ಆಯ್ತು. ಲೋ ನನ್ನ ಮಕ್ಕಳ ಲೇ, ಸ್ವಚ್ಛ ಭಾರತ್ ಅಂಬ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದೀರಾ. ನೋಡಿದ್ರೆ ನೀವೇ ಲೇ ಹಂಗ್ ಬೇಕಂಗ್ ಕಂಫರ್ಟ್ ಮಾಡ್ಕೊಂಡ್ಬಿಡ್ತೀರಲ್ಲ. ಈಗ ನಾವು ಕರೆಕ್ಟಾಗಿ ಹೇಳ್ದೆ ಮಗ. ನೋಡಿ, ನಮ್ಮ ದೇಶನ ಮುಂದೆ ಕಟ್ಟೋರೆ ಹೀಗಿರ್ಬೇಕಾದ್ರೆ ಪ್ರಬುದ್ಧ ಭಾರತ ದೇಶವು ನಮ್ಮಿಂದ ನೋಡಲು ಸಾಧ್ಯನಾ? ರಾಜಕಾರಣಿಗಳು, ಅಧಿಕಾರಿಗಳು ನೆಲ, ಜಲ, ಭಾಷೆ, ಜಾತಿ ವಿಚಾರದಲ್ಲಿ ಪಕ್ಷಭೇದ ಮಾಡುತ್ತಿರುವ ನಡುವೆಯೇ ಈ ಬದಲಾವಣೆ ಏನಿದೆ ಅದು ನಮ್ಮಿಂದಲೇ ಆರಂಭವಾಗಲಿ. ಇಂಡಿಯಾದಲ್ಲಿ ಇದ್ಕೊಂಡು ನಾವೇ ಈ ಥರ ಮಾಡಿದ್ರೆ ಇನ್ನು ಇಂಡಿಯನ್ಸಿಗೆ ಬೆಲೆಯಲ್ಲಿರುತ್ತೆ. ರಾಜಕಾರಣಿಗಳು, ಅಧಿಕಾರಿಗಳು ಅವಾಗ ರಾಗಿ ಮುದ್ದೆನೂ ಫೇಮಸ್, ಜೊತೆಗೆ ನಾವು ಫೇಮಸ್. ಏನ್ ಬಿಸಿ ಇರ್ತಿದ್ದು ನಂಗೆ ಗೊತ್ತಿಲ್ವಾ? ಸಂಜೆ ಬಂದ ಮುಂದೆ ಪಾರ್ಟಿ ಇರೋದು. ಎಲ್ಲ ಬಿಡ್ರು.